ಸಿದ್ದರಾಮಯ್ಯನವರು ಅಧಿಕಾರವನ್ನ ಕಳ್ಕೊಳ್ತಾ ಇದ್ದಂತೆ ಅಸಹಾಯಕರಾದ್ರ ಅನ್ನುವಂತ ಪ್ರಶ್ನೆ ಜೊತೆಗೆ ಪವರ್ ಇಲ್ಲದಂತಾಗ್ಬಿಟ್ಟಿದ್ದಾರೆ ಅಹಿಂದ ನಾಯಕ ಸಿದ್ದು ಅನ್ನುವಂತ ಮಾತು ಈಗ ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇರೋ ಮಾತಿದು. ಯಾಕೆ ಈ ರೀತಿಯಾಗಿ ಕೇಳಿ ಬರ್ತಾ ಇದೆ ಅಂತಂದ್ರೆ ಉತ್ತರ ಇದೆ. ಪವರ್ ಇಲ್ಲದಂತಾಗ್ಬಿಟ್ಟಿದ್ದಾರೆ ಅಹಿಂದ ನಾಯಕ ಸಿದ್ದು ಅನ್ನೋ ಮಾತು, ಖದರ್ ಕಳ್ಕೊಂಡಿದ್ದಾರೆ ಅನ್ನುವಂತ ಮಾತು ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇರೋದು. ಯಾಕೆಂದ್ರೆ ಸಿದ್ದರಾಮಯ್ಯನವರ ಅತ್ಯಾಪ್ತರಿಗೆ ಸಚಿವ ಸ್ಥಾನ ಕೊಡಿಸೋದಕ್ಕಾಗ್ತಾ ಇಲ್ಲ ಅಂತ ಅನ್ನೋ ರೀತಿಯಾಗಿ ಕಾಣಿಸ್ತಾ ಇದೆ. ಜಮೀರ್ ಬೆಂಬಲಿಗರ ಮುಂದೆ ಸಿದ್ದು ಅಸಹಾಯಕತೆ ತೋಡ್ಕೊಂಡು ನಿಂತಿದ್ದಾರೆ. ಸಚಿವ ಸ್ಥಾನಕ್ಕೆ ಬೆಂಬಲಿಗರು ಆಗ್ರಹಿಸ್ತಾ ಇದ್ದಾರೆ, ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಆದರೆ ಯಾವ ಭರವಸೆಯನ್ನೂ ಕೊಡದೇನೆ ಸಿದ್ದರಾಮಯ್ಯನವರು ಅವರೆಲ್ಲರನ್ನೂ ಕಳಿಸಿದ್ದಾರೆ. ಹಿಂದೆ ಸಿದ್ದರಾಮಯ್ಯನವರಿಗೆ ಪವರ್ ಇದ್ದಿದ್ದಿದ್ರೆ ಹಿಂಗೆ ಹೇಳ್ತಿರ್ಲಿಲ್ಲ ಅನ್ನೋ ಮಾತು, ನಾನಿದ್ದೀನಿ, ನಾನು ನೋಡ್ಕೊಳ್ತೀನಿ, ನಾನು ಮಾಡ್ಕೊಡ್ತೀನಿ ಅನ್ನುವಂಥ ಸಮಾಧಾನದ ಮಾತುಗಳನ್ನು ಆಡ್ತಾ ಇದ್ರು. ಆದ್ರೆ ಇವಾಗ ಆ ರೀತಿಯಾದಂಥ ಮಾತುಗಳು ಇಲ್ಲ, ಹಾಗೆ ಕಳಿಸಿದ್ದಾರೆ ಸಮಾಧಾನ ಮಾಡ್ದೇನೆ. ಸೊ ಅಲ್ಲಿಗೆ ಮಾತಾಡ್ಕೊಳ್ತಿರೋದು ಯಾವ ರೀತಿಯಾಗಿ ಅಂತಂದ್ರೆ ಆ ಖದರ್ ಕಳ್ಕೊಂಡ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಅಧಿಕಾರವನ್ನ ಕಳ್ಕೊಳ್ತಾ ಇದ್ದಂತೆ ಅಥವಾ ಅಧಿಕಾರದಿಂದ ಕೆಳಗಿಳಿತಾ ಇದ್ದಂತೆ ಸಿದ್ದರಾಮಯ್ಯನವರು ತಮ್ಮ ಖದರನ್ನ ಕಳ್ಕೊಂಡಿದ್ದಾರೆ ಅನ್ನುವಂಥ ಮಾತು ಈಗ ಕೇಳಿ ಬರ್ತಾ ಇರೋದು. ಆಬ್ವಿಯಸ್ಲಿ ಈಗ ಹೈಕಮಾಂಡ್ ಡಿಸಿಷನ್ನು ಜೊತೆಗೆ ಸಿಎಂ ಅವರ ನಿರ್ಧಾರ ಅಂತ ಹೇಳಿದ್ಮೇಲೆ ಅವರ ಸಂಪುಟವನ್ನು ರಚನೆ ಮಾಡಿಕೊಳ್ಳೋ ತಾಕತ್ತು ಅಥವಾ ಒಂದು ನಿರ್ಧಾರಗಳನ್ನ ಡಿ.ಕೆ. ಶಿವಕುಮಾರ್ ಮತ್ತು ಹೈಕಮಾಂಡ್ ನಾಯಕರು ತಗೊಳ್ತಾರೆ. ಅದು ಈಗಿನ ಒಂದು ವಿಚಾರ. ಅದೇ ಸಿದ್ದರಾಮಯ್ಯನವರು ಸಿಎಂಎ ಆಗಿದ್ದಿದ್ರೆ, ಹಾಗೆ ಮುಂದುವರೆದಿದ್ದರೆ ಅವ್ರ ಮಾತು ನಡೀತಾ ಇತ್ತು ಹೀಗನ್ನುವಂಥ ಮಾತು ಆಬ್ವಿಯಸ್ಲಿ ಇದ್ದೇ ಇರುತ್ತೆ. ಬಟ್ ಅದನ್ನ ಬೇರೆ ರೀತಿಯಾಗಿ ನೋಡ್ತಾ ಇದ್ದಾರೆ. ಖದರ್ ಕಳ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರೊಟೆಸ್ಟ್ ಅನ್ನ ಮಾಡಲಾಗಿತ್ತು ಅವರ ಬೆಂಬಲಿಗರಿಂದ. ಆದರೆ ಅವರ ಬೆಂಬಲಿಗರ ಜೊತೆಗೆ ಮಾತುಕತೆ ಆಡಬೇಕಾದ್ರೆ ಸಿದ್ದರಾಮಯ್ಯನವರು ಏನೂ ಕೂಡ ಮಾತಾಡಲಿಲ್ಲ, ಯಾವ ಭರವಸೆಯನ್ನು ಕೊಡಲಿಲ್ಲ. ಭರವಸೆಯನ್ನ ಕೊಡದೇನೆ ಹಾಗೆ ಕಳಿಸ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಅದಕ್ಕೆ ಈಗೇನು ಮಾತಾಡ್ಕೊಳ್ತಾ ಇದ್ದಾರೆ ಅಂತಂದ್ರೆ, ಸಿದ್ದರಾಮಯ್ಯನವರು ಅಧಿಕಾರ ಕಳ್ಕೊಳ್ತಾ ಇದ್ದಂತೆ ಅಸಹಾಯಕರಾಗ್ಬಿಟ್ಟಿದ್ದಾರೆ, ಅವ್ರ ಕೈಲಿ ಏನೂ ಮಾಡೋಕ್ಕಾಗ್ತಾ ಇಲ್ಲ, ಪವರ್ ಇಲ್ದಿರೋ ರೀತಿಯಾಗಿ ಆಗ್ಬಿಟ್ಟಿದೆ, ಖದರ್ ಕಳ್ಕೊಂಡಿದ್ದಾರೆ ಅನ್ನೋ ಮಾತುಗಳು ಸಾವಿರಾರು ಜನ ಸಾವಿರಾರು ರೀತಿ ಮಾತಾಡ್ತಾರೆ, ಹೌದು. ಬಟ್ ಈಗ ರಾಜಕೀಯ ಪಡಸಾಲೆಯಲ್ಲಿ ಇದೇ ಚರ್ಚೆ ಆಗ್ತಾ ಇರೋದು.